ನಮ್ಮ ರಾಮದುರ್ಗ್ ಈ ಒಂದು ವೀರಭದ್ರೇಶ್ವರ ಸ್ಥಾನದಲ್ಲಿರುವಂತಹ ಮಹಂತೇಶ್ ಬೀಳಗಿಯವರಿಗೆ ನಾವು ವಿಶೇಷ ಶಾಂತಿಯ ದಾನವನ್ನು ಮಾಡೋಣ ಸಭೆಯಲ್ಲಿ. ಆ ಒಂದು ಮಹಾನ್ ಆಧ್ಯಾತ್ಮಿಕ ಸತ್ಯವಾದ ವ್ಯಕ್ತಿ ಅಂದರೆ ನನ್ನ ನೆನಪಿಗೆ ಬರ್ತದೆ. ಅವ್ರನ್ನ ನಾನು ನೋಡಿಲ್ಲ, ಜಸ್ಟ್ ಅವ್ರ ಹೆಸರು ಕೇಳಿದ್ದೆ ಅಷ್ಟೇ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎಷ್ಟವರು ಬಡತನದಲ್ಲಿ ಪ್ರಾಮಾಣಿಕದಲ್ಲಿ ಹರಿಶ್ಚಂದ್ರನ ಸಮಾನಾದರೂ ಶಾಸ್ತ್ರೀಜಿಯವರು ಹೋಗ್ಬೇಕಾದ್ರೆ ಆಫೀಸ್ನಲ್ಲಿ ಅವರ ಮಗ ಅವ್ರು ಹಾಗೆ ನಡೀತಾ ಹೋದಾಗನೇ ಒಂದು ಸ್ವಲ್ಪ ಗಾಡಿ ತೊಗೊಂಡು ಅಡ್ಡಾಡಿದ್ರು. ನೆಕ್ಸ್ಟ್ ಡೇ ಕುಂತಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರು ಕುಂತಾಗೆ ನನಗೆ ಯಾಕೋ ಸಂಶಯ ಬರ್ತಾ ಇದೆ, ಇದು ಎಲ್ಲರೇ ಗಾಡಿ ಹೋಯ್ತೇನು, ಯಾಕಂದ್ರೆ ಅಷ್ಟವ್ರು ಅಲರ್ಟ್ ಆಗಿ ಎಷ್ಟು ಹತ್ತದೆ ಹೆಂಗೆ ಇಳಿದೆ ಅಷ್ಟು ಮೀಟ್ರ್ ಮೇಲೆ ಅಷ್ಟು ಹುಷಾರು ತಿಳಿಯಿತ್ತು. ಸರ್ಕಾರದ್ದು ಒಂದು ಮಯ ಪೈಸಾನು ನಂದು ವೇಸ್ಟ್ ಆಗಿರಬಾರ್ದು, ಅದು ಜಗತ್ ಕಲ್ಯಾಣಕ್ಕೆ ಹೋಗಿರ್ಬೇಕು. ಅದೇ ರೀತಿ ನಮ್ಮ ಮಹಾಂತೇಶ್ ಬೀಳಗಿ ಅಣ್ಣವರು ಒಂದೊಂದು ಉಸಿರು ಒಂದೊಂದು ಕ್ಷಣ ವಿಶ್ವ ಕಲ್ಯಾಣದ ಪ್ರತಿಯಾಗಿ, ನಾವು ಬರೀ ಭಗತ್ ಸಿಂಗನ ಕತೆ ಕೇಳಿದೆ ರಾಜಸ್ಥಾನದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ವೀರಭದ್ರೇಶ್ವರ ಈ ಒಂದು ನೆಲದಲ್ಲಿ ಹುಟ್ಟಿ ಎಷ್ಟು ಇಡೀ ನನಗನ್ನಿಸ್ತದೆ ನಮ್ಮ ರಾಮದುರ್ಗು ಇಡೀ ಒಂದೆಲ್ಲ ಸೈಡ್ ಊರಿನೆಲ್ಲರೂ ಅವರ ಮಾರ್ಗದಲ್ಲಿ ನಡೀತಾರೆ. ಅಷ್ಟು ಪ್ರಾಮಾಣಿಕವಾಗಿ ಸರ್ಕಾರದ ಕೆಲಸನ ಮಾಡ್ತಾರೆ. ಅದಕ್ಕಾಗಿ ಅಂಥ ಮಹಾನ್ ಹಸ್ತಿ ಮಹಾನ್ ವಿಭೂತಿ ಭಲೆ ನಮ್ಮ ಎದುರುಗಡೆ ಇಲ್ಲ, ಆದರೆ ಹಿರಿಯರು ಆಳಿ ಹೋದರು, ಅವರು ಅಳೆದು ಹೋದರೂ ಕೂಡ ಅವರ ಹಿರಿಮೆ ಅಳೆದು ಹೋಗಲಿಲ್ಲ, ಶಾಶ್ವತ. ಆ ಲಿಸ್ಟ್ನಲ್ಲಿ ಸುವರ್ಣದ ಅಕ್ಷರದಲ್ಲಿ ಬರೆಯುವಂಥದ್ದು ನಮ್ಮ ಮಹಾಂತೇಶ್ ಬೀಳಗಿಯವರು ಮಹಾನ್ ಕರ್ತವ್ಯ ಮಾಡಿದ್ದಾರೆ. ಅವರು ನಮ್ಮ ಅಣ್ಣನೂ ಹೌದು, ತಂದೆನೂ ಹೌದು, ನಿಮ್ಮೆಲ್ಲರಿಗೂ ಕೂಡ ತಾಯಂದ್ರಿಗೆ ಅವ್ರ ಮಗನೂ ಹೌದು, ಒಂದು ತಾಯಿ ಮಗ ಅಲ್ಲವರು. ಅವ್ರ ಮಾತು ಕೇಳಿದ್ರೇ ನಮ್ಮ ವೀರ ಪುರುಷರು ಇಂಥವ್ರು ಅದಾರೇನು, ಝಾನ್ಸಿ ನೆನಪು ಬಂತು, ಭಗತ್ ಸಿಂಗನ ನೆನಪು ಬಂತು. ಅಂಥ ಮಹಾನ್ ಆತ್ಮನಿಗೆ ನಾವೆಲ್ಲರೂ ವೀರಭದ್ರೇಶ್ವರದ ಬಲಗೈಯ ವರದಾನ ಹಸ್ತ ಸದಾ ಅವ್ರ ತಲೆ ಮೇಲೆ ಇರಲಿ. ಯಾವ ತಾಯಿಯ ಮನೆಯಲ್ಲಿ ಹೊಟ್ಟಿನಲ್ಲಿ ಆ ಮಗು ಹುಟ್ಟುತ್ತಾ ಇದೆನೋ ಇನ್ನೂ ಡಬಲ್ ಎನರ್ಜಿ ತಗೊಂಡು ಇನ್ನೂ ಅವರು ವಿಶ್ವದ ಸೇವೆ ಮಾಡಲಿ ಅಂತ ಹೇಳ್ತಾ, ಈ ಶುಭ ಸಂಕಲ್ಪದಿಂದ ಅವ್ರ ಜೊತೆ ಮತ್ತೆಷ್ಟೋ ಜನರಿಗೂ ಕೂಡ ಇಂಥ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡು ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಎಲ್ಲ ಮಹಾನ್ ವಿಭೂತಿಗಳಿಗೂ ಕೂಡ ನಾವು ಒಂದೇ ಸೆಕೆಂಡ್ ಮನಸಾರೆ ಓಂ ಧ್ವನಿಯ ಮುಖಾಂತರ ಶಾಂತಿಯ ದಾನ ಮಾಡೋಣ. ವೀರಭದ್ರೇಶ್ವರ ಸದಾ ಅವ್ರ ಮೇಲೆ ಕೃಪಾದೃಷ್ಟಿ ಇರಲಿ. ನಮಗೆಲ್ಲರದೂ ಕೂಡ ಸಮಸ್ತ ಜನರದೂ ಕೂಡ ಇದೆ. ಅದಕ್ಕೆ ಅಂಥ ಸಹೋದರ ಅಗಲಿ ಹೋಗಿಲ್ಲ. ಅವರ ಒಂದು ಮಾಡಿರುವಂಥ ಕೃತಿ ನಮ್ಮ ಹೃದಯದಲ್ಲಿ ಸದಾ ಹಚ್ಚಹಸಿರಾಗಿ ಉಳಿತದೆ. ಇದು ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥದ್ದು. ಮಹಾನ್ ಪುರುಷರಿಗೆ ನಾವು ಒಂದು ಕ್ಷಣ ಶಾಂತಿ ಓಂ ಶಾಂತಿ ಓಂ ಶಾಂತಿ. ನಮ್ಮ ನಾಡು ಕಂಡ